ಮಿತ್ರರೇ ನಮಸ್ಕಾರ. ಮಿತ್ರರೇ, ಬಿಹಾರ ಚುನಾವಣಾ ದಿನಾಂಕ ಘೋಷಣೆ ಆಗಿದೆ. ನವೆಂಬರ್ 6 ಮತ್ತು ನವೆಂಬರ್ 11ನೇ ತಾರೀಕು ಬಿಹಾರದಲ್ಲಿ 2 ಹಂತದಲ್ಲಿ ಚುನಾವಣೆ ನಡೆಯುತ್ತೆ. ನವೆಂಬರ್ 14ನೇ ತಾರೀಕು ಫಲಿತಾಂಶ ಕೂಡ ಪ್ರಕಟಗೊಳ್ಳುತ್ತೆ. ಈ ನಡುವೆ ಬಿಹಾರದ NDA ಮೈತ್ರಿಕೂಟದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಾಣೋದಕ್ಕೆ ಶುರುವಾಗಿದೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ NDA ಮೈತ್ರಿಕೂಟವೇ ಒಡೆದು ಹೋಗುತ್ತಾ, ಈ ಪ್ರಶ್ನೆಗಳು ಕೂಡ ಉದ್ಭವಿಸಿದೆ. ಒಂದು ವೇಳೆ NDA ಮೈತ್ರಿಕೂಟದಲ್ಲಿ ಭಿನ್ನಮತ ಉಂಟಾಗಿ ಮೈತ್ರಿಕೂಟ ಛಿದ್ರ ಆಗಿದ್ದೇ ಆದರೆ ಇದರ ನೇರ ಪರಿಣಾಮ ಬಿಹಾರದ ಚುನಾವಣಾ ಫಲಿತಾಂಶದ ಮೇಲಾಗತ್ತೆ. ಇದರ ಲಾಭ ಮಹಾಗಠಬಂಧನ್ಗಾಗತ್ತೆ. ತೇಜಸ್ವಿ ಯಾದವ್ ಗೆಲ್ಲೋದಿಲ್ಲ ಅಂತ ಈಗೇನು ಸಮೀಕ್ಷೆಗಳು ಹೇಳ್ತಾ ಇದಾವಲ್ಲ, ಈ ಸಮೀಕ್ಷೆಗಳೇ ಉಲ್ಟಾ ಆಗ್ಬಿಡ್ತವೆ. ಹಾಗಾದ್ರೆ NDA ಮೈತ್ರಿಕೂಟದಲ್ಲಿ ಏನಾಗಿದೆ? ಯಾಕೋಸ್ಕರವಾಗಿ ಚಿರಾಗ್ ಪಾಸ್ವಾನ್ ಈಗ ಮೈತ್ರಿಕೂಟವನ್ನು ಬಿಟ್ಟು ಹೋಗುವ ಮಾತನಾಡ್ತಾ ಇದ್ದಾರೆ? ಸೀಟ್ ಶೇರಿಂಗ್ ವಿಚಾರದಲ್ಲಿ ಭಿನ್ನಮತ ತಲೆದೋರಿರೋದು ಯಾಕೆ? ಬಿಹಾರದ ರಾಜಕೀಯ ಚಿತ್ರಣ ಹೇಗಿದೆ? ಅಲ್ಲಿನ ಜಾತಿ ಲೆಕ್ಕಾಚಾರ ಏನು? ಎಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಬಿಹಾರದಲ್ಲಿ ಬಂದಂತಹ ಇತ್ತೀಚಿನ ಎಲ್ಲ ಚುನಾವಣಾ ಪೂರ್ವ ಸಮೀಕ್ಷೆಗಳು ಕೂಡ ಒಂದಂಶವನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ವು. ಈ ಬಾರಿ NDA ಪುನಃ ಸರ್ಕಾರವನ್ನು ರಚನೆ ಮಾಡುತ್ತೆ ಅಂತ. ಕೆಲವರು ಜಾಸ್ತಿ ನಂಬರ್ಗಳನ್ನು ಕೊಡ್ತಾ ಇದ್ರು, ಇನ್ನು ಕೆಲವರು ಕಡಿಮೆ ನಂಬರ್ಗಳನ್ನು ಕೊಡ್ತಾ ಇದ್ರು. ಒಟ್ಟಿನಲ್ಲಿ ಸರಳ ಬಹುಮತ NDAಗೆ ಮಿಸ್ ಇಲ್ಲದಂತೆ ಬರುತ್ತೆ ಎನ್ನುವಂಥದ್ದು ಬಹುತೇಕ ಎಲ್ಲ ಚುನಾವಣಾ ಸಮೀಕ್ಷೆಗಳ ಸಾರ ಆಗಿತ್ತು. ಎಷ್ಟರ ಮಟ್ಟಿಗೆ ಸಮೀಕ್ಷೆಗಳು ಪ್ರೆಡಿಕ್ಟ್ ಮಾಡ್ತಾ ಇದ್ವು ಅಂತಂದ್ರೆ, ತೀರಾ ಇತ್ತೀಚಿನ ಸಮೀಕ್ಷೆಯನ್ನೇ ನಿಮಗೊಂದು ಉದಾಹರಣೆ ಕೊಟ್ಟು ಬಿಡ್ತೀನಿ. ಮ್ಯಾಟ್ರಿಜ್ ಅನ್ನುವಂಥ ಸಂಸ್ಥೆ ಒಂದು ಸಮೀಕ್ಷೆಯನ್ನು ನಡೆಸಿತ್ತು. ಅವರೇನು ಪ್ರೆಡಿಕ್ಟ್ ಮಾಡಿದ್ರು ಅಂತಂದ್ರೆ, ಬಿಹಾರದಲ್ಲಿ NDAಗೆ 148ರಿಂದ 164 ಸೀಟ್ ಬರ್ತವೆ. ಹಾಗೆ ಮಹಾಗಠಬಂಧನ್ಗೆ ಕೇವಲ 75ರಿಂದ 85 ಸೀಟ್ಗಳು ಮಾತ್ರ ಬರೋದಕ್ಕೆ ಸಾಧ್ಯ. ನಿತೀಶ್ ಕುಮಾರ್ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗೋದಕ್ಕೆ ಬಿಹಾರದಲ್ಲಿ 42% ಜನರ ಒಲವಿದೆ. ತೇಜಸ್ವಿ ಯಾದವ್ಗೆ ಕೇವಲ 15% ಒಲವಿದೆ. ಪ್ರಶಾಂತ್ ಕಿಶೋರ್ 9% ಮತವನ್ನು ತೆಗೆದುಕೊಂಡಿದ್ದಾರೆ. ಹಾಗೆ ಚಿರಾಗ್ ಪಾಸ್ವಾನ್ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ 8% ಜನ ಒಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಮ್ಯಾಟ್ರಿಜ್ ಸಮೀಕ್ಷೆ ಭವಿಷ್ಯ ನುಡಿದಿತ್ತು. ಈ ಸಮೀಕ್ಷೆಗಳೆಲ್ಲವೂ ಕೂಡ NDAಗೆ ಇಷ್ಟೊಂದು ದೊಡ್ಡ ನಂಬರ್ಗಳನ್ನು ಕೊಡೋದಕ್ಕೆ ಕಾರಣ ಏನು ಕೇಳಿದ್ರೆ, ಮೈತ್ರಿಕೂಟ ಮತ್ತು ಅದರ ಜಾತಿ ಲೆಕ್ಕಾಚಾರ. ಇದೇ ಕಾರಣದಿಂದಾಗಿ NDA ಸಾಕಷ್ಟು ಮುಂದಿತ್ತು. ಈ ಚಿರಾಗ್ ಪಾಸ್ವಾನ್ ವಿಚಾರವನ್ನು ಹೇಳೋದಕ್ಕೆ ಮುಂಚೆ ಬಿಹಾರದ ಜಾತಿಯ ಸಮೀಕರಣದ ಬಗ್ಗೆ ಒಂದು ಸ್ವಲ್ಪ ನಿಮಗೆ ಹೇಳಿಬಿಡ್ತೀನಿ. ಆಗ ನಿಮಗೆ ಇದೆಲ್ಲವೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗ್ಬಿಡುತ್ತೆ. ನಾವಿಲ್ಲಿ ಕರ್ನಾಟಕದಲ್ಲಿ ಕೂತ್ಕೊಂಡು ಬಿಹಾರದ ರಾಜಕಾರಣ ಅಂತಿದ್ದ ಹಾಗೆ ಅದು ಯಾದವ ರಾಜಕಾರಣ ಅಂತ ಅಂದುಕೊಂಡು ಬಿಡ್ತೀವಿ. ಆದರೆ ಹಾಗಿಲ್ಲ. ಬಿಹಾರದ ಚಿತ್ರಣ ಇರುವಂತಹದ್ದೇ ಬೇರೆ ರೀತಿಯಲ್ಲಿ. ಬಿಹಾರದಲ್ಲಿ ಒಟ್ಟಾರೆಯಾಗಿ ಯಾದವ ಮತಗಳ ಪ್ರಮಾಣ ಇರುವಂತಹದ್ದು 14.26% ಮಾತ್ರ. ಹಾಗೆ ಮುಸ್ಲಿಂ ಮತಗಳ ಪ್ರಮಾಣ ಒಂದು 17% ಇದೆ. ಇದರ ಹೊರತಾಗಿ ಭೂಮಿಯಾರ್, ರಜಪೂತ ಮತ್ತು ಬ್ರಾಹ್ಮಣ ಈ ಮೇಲ್ವರ್ಗದ ಮತಗಳು ಒಂದು 11% ಇದೆ. ಆದರೆ ಬಿಹಾರದ ರಾಜಕೀಯ ಚಿತ್ರಣವನ್ನು ನಿರ್ಧರಿಸುವಂಥವ್ರು ಯಾರು ಕೇಳಿದ್ರೆ ದಲಿತರು ಮತ್ತು ಹಿಂದುಳಿದ ವರ್ಗದವರು. ಯಾಕೆ ಅಂತಂದ್ರೆ ಬಿಹಾರದಲ್ಲಿ ಒಟ್ಟಾರೆಯಾಗಿ ದಲಿತ ಮತ್ತು ಹಿಂದುಳಿದ ವರ್ಗದ ಮತ 60%ಗೂ ಜಾಸ್ತಿ ಇದೆ. ಮೈತ್ರಿಕೂಟದಲ್ಲಿ ಇದು ಯಾವ ರೀತಿಯಾಗಿ ಶೇರ್ ಆಗ್ತಾ ಇತ್ತು ಅಂತಂದ್ರೆ, ಯಾದವರು ಮತ್ತು ಮುಸ್ಲಿಮರು ಬಹಳ ಗಟ್ಟಿಯಾಗಿ ಮಹಾಗಠಬಂಧನ್ ಜೊತೆಗೆ ನಿಂತ್ಕೊಂಡ್ಬಿಡ್ತಾರೆ. ಅಂದ್ರೆ RJD ಮತ್ತು ಕಾಂಗ್ರೆಸ್ ಮೈತ್ರಿಕೂಟವನ್ನು ಬೆಂಬಲಿಸ್ತಾರೆ. ಈ ಹಿಂದುಳಿದ ವರ್ಗದವರು ಮತ್ತು ಮೇಲ್ಜಾತಿಯವರು NDA ಮೈತ್ರಿಕೂಟವನ್ನು ಬೆಂಬಲಿಸ್ತಾ ಇದ್ರು. ಇಲ್ಲಿ ನೀವು ತಪ್ಪಾಗಿ ಭಾವಿಸಬೇಡಿ. ಯಾದವ್ರು ಯಾರು ಕೂಡ BJPಗೆ ಓಟ್ ಹಾಕೋದಿಲ್ಲ, ಅದೇ ರೀತಿಯಾಗಿ ದಲಿತರು ಯಾರು ಕೂಡ RJDಗೆ ಓಟ್ ಹಾಕೋದಿಲ್ಲ ಅಂತಲ್ಲ. ಈ ಸಮುದಾಯಗಳ ಮತ ಯಾರಿಗೆ ಹೆಚ್ಚು ಸಿಗ್ತಾ ಇದೆ ಅನ್ನುವ ಆಧಾರದಲ್ಲಿ ಇಂತಿಂಥ ಸಮುದಾಯ ಇಂತಿಂಥ ಪಕ್ಷದ ಜೊತೆಗೆ ನಿಂತಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲಿ NDA ಮೈತ್ರಿಕೂಟದ ಸ್ಟ್ರೆಂತ್ ಏನು ಕೇಳಿದ್ರೆ, ಅದು ಪಾಸ್ವಾನ್ ಮತ್ತು ಕುಶ್ವಾಹ ಸಮುದಾಯದ ಮತ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಚಿರಾಗ್ ಪಾಸ್ವಾನ್ ಮತ್ತು ಉಪೇಂದ್ರ ಕುಶ್ವಾಹ ಇಬ್ಬರೂ ಕೂಡ NDA ಮೈತ್ರಿಕೂಟದಲ್ಲಿದ್ದಾರೆ. ಇದು BJPಯ ರಾಜಕೀಯ ರಣತಂತ್ರವೂ ಕೂಡ ಹೌದು. ಉತ್ತರ ಪ್ರದೇಶ ಇರಬಹುದು, ಬಿಹಾರ ಇರಬಹುದು, ಅಲ್ಲೆಲ್ಲ ಚಿಕ್ಕ ಪುಟ್ಟ ಪಾರ್ಟಿಗೆ ಯಾಕಷ್ಟು ಮಣೆ ಹಾಕ್ತಾರೆ ಕೇಳಿದ್ರೆ, ಆ ಪಾರ್ಟಿಯ ಹಿಂದೆ ಒಂದೊಂದು ಸಮುದಾಯದ ವೋಟ್ ಬ್ಯಾಂಕ್ ಇರುತ್ತೆ. ಅದು BJPಗೆ ಸಾಲಿಡ್ ಆಗಿ ಬರಬೇಕು ಅನ್ನುವ ಕಾರಣಕ್ಕೋಸ್ಕರವಾಗಿ ಆ ಪಕ್ಷಗಳನ್ನು ಕೂಡ NDA ಜೊತೆಗೆ ಸೇರಿಸ್ಕೊಂಡಿರ್ತಾರೆ. ಬಿಹಾರದಲ್ಲಿ ಪಾಸ್ವಾನ್ಗಳು 5.31% ಇದ್ರೆ ಕುಶ್ವಾಹ 4.27% ನಷ್ಟಿದ್ದಾರೆ. ಇವರೆಲ್ಲರ ಸಮೀಕರಣದ ಕಾರಣದಿಂದಾಗಿ NDA ಈ ಬಾರಿ ಭರ್ಜರಿಯಾಗಿ ಗೆಲುವು ಸಾಧಿಸುತ್ತೆ ಅಂತ ಬಹುತೇಕ ಎಲ್ಲಾ ಸಮೀಕ್ಷೆಗಳು ಕೂಡ ಪ್ರೆಡಿಕ್ಟ್ ಮಾಡ್ತಾ ಇದ್ವು. ಆದ್ರೆ ಈಗ ಚಿರಾಗ್ ಪಾಸ್ವಾನ್ ಏನು ಹಠ ಹಿಡಿದಿದ್ದಾರೆ ಅಂತಂದ್ರೆ, ನಾನು ಕೇಳದಷ್ಟು ಸೀಟ್ ಕೊಡದೇ ಇದ್ರೆ ನಾನು NDA ಮೈತ್ರಿಕೂಟವನ್ನು ತೊರೆದು ಹೊರಗಡೆ ಹೋಗ್ತೀನಿ, ನನಗೆ ಕೇಂದ್ರ ಮಂತ್ರಿ ಸ್ಥಾನವೂ ಬೇಡ, ಹೀಗೆ ಒಂದು ರೀತಿಯಲ್ಲಿ BJPಗೆ ಧಮಕಿ ಹಾಕಿದ್ದಾರೆ. ಬಿಹಾರದಲ್ಲಿ NDAನಲ್ಲಿ ಸೀಟ್ ಶೇರಿಂಗ್ ಫಾರ್ಮುಲಾ ಯಾವ ರೀತಿಯಾಗಿತ್ತು ಈ ಬಾರಿ ಅಂದ್ರೆ BJPಯ ಪ್ಲಾನ್ ನಾನು ಹೇಳ್ತಾ ಇರೋದು. BJP 100 ಸೀಟ್ನಲ್ಲಿ ಕಂಟೆಸ್ಟ್ ಮಾಡುವಂತಹದ್ದು, JDU 100 ಸೀಟ್ನಲ್ಲಿ ಕಂಟೆಸ್ಟ್ ಮಾಡುವಂತಹದ್ದು. ಉಳಿದಂತೆ ಚಿರಾಗ್ ಪಾಸ್ವಾನ್ಗೆ 30 ಸೀಟ್ಗಳು, ಕುಶ್ವಾಹಾಗೆ 7 ಸೀಟು, ಮಾಂಜಿಗೆ 5 ಸೀಟು. ಆದರೆ ಚಿರಾಗ್ ಪಾಸ್ವಾನ್ ಏನು ಕೇಳ್ತಾ ಇದ್ದಾರೆ ಗೊತ್ತಾ? 30 ಸೀಟ್ ನನಗೆ ಸಾಕಾಗೋದಿಲ್ಲ, ನಮ್ಮ ಪಕ್ಷಕ್ಕೆ 50 ಸೀಟ್ಗಳು ಕನಿಷ್ಠ ಪಕ್ಷ ಬೇಕು, ಇಲ್ಲದೆ ಹೋದರೆ 45 ಸೀಟ್ಗಳನ್ನಾದರೂ ಕೊಡಿ, ಅದಕ್ಕಿಂತ ಕಮ್ಮಿ ಕೊಟ್ಟರೆ ನಾನು ಮೈತ್ರಿಕೂಟದಲ್ಲೇ ಇರೋದಿಲ್ಲ ಅಂತ ಧಮಕಿ ಹಾಕಿದ್ದಾರೆ.
ಚಿರಾಗ್ ಪಾಸ್ವಾನ್ರನ್ನ ಮನವೊಲಿಸೋದಕ್ಕೆ ಬಿಜೆಪಿಯ ಅನೇಕ ನಾಯಕರು ದೌಡಾಯಿಸ್ತಾ ಇದ್ದಾರೆ. ಧರ್ಮೇಂದ್ರ ಪ್ರಧಾನ್ ಒಂದು ಸುತ್ತಿನ ಮಾತುಕತೆಯನ್ನು ನಡೆಸಿದ್ದಾರೆ. ಬಹಳ ಸುದೀರ್ಘವಾಗಿಯೂ ಕೂಡ ಮಾತುಕತೆ ಆಗಿದೆ. ಆದರೂ ಕೂಡ ಯಾವುದೇ ಫಲಪ್ರದ ಆಗಿಲ್ಲ. ಚಿರಾಗ್ ಪಾಸ್ವಾನ್ ಈಗಲೂ ಡಿಮ್ಯಾಂಡ್ ಇಡ್ತಾ ಇರುವಂತದ್ದಷ್ಟೇ, ನನಗೆ ಜಾಸ್ತಿ ಸೀಟ್ ಬೇಕು ಅಂತ. ಯಾಕೆ ಬಿಜೆಪಿಯವರು ಚಿರಾಗ್ ಪಾಸ್ವಾನ್ಗೆ ಅಷ್ಟು ತಲೆ ಕೆಡಿಸ್ಕೊಂಡಿದ್ದಾರೆ? ಕೇಂದ್ರ ಸರ್ಕಾರಕ್ಕೆ ಮುಖ್ಯ ಆಗಿದೆಯಾ ಅಥವಾ ಬಿಹಾರದ ಚುನಾವಣೆ ದೃಷ್ಟಿಯಿಂದ ಚಿರಾಗ್ ಪಾಸ್ವಾನ್ ಮುಖ್ಯನಾ ಕೇಳಿದ್ರೆ, ಮಿತ್ರರೇ, ಸದ್ಯದ ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಚಿರಾಗ್ ಪಾಸ್ವಾನ್ ಏನು ಮುಖ್ಯ ಅಲ್ಲ. ಲೋಕಸಭೆಯಲ್ಲಿ ಚಿರಾಗ್ ಪಾಸ್ವಾನ್ಗೆ 5 ಸೀಟ್ಗಳಿದ್ರೂ ಕೂಡ ಮೋದಿ ಸರ್ಕಾರಕ್ಕೆ ಸದ್ಯದ ಸ್ಥಿತಿಯಲ್ಲಿ ಆ 5 ಸೀಟ್ಗಳು ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ. ಆದರೆ ಬಿಹಾರದ ದೃಷ್ಟಿಯಿಂದ ಚಿರಾಗ್ ಪಾಸ್ವಾನ್ ವೆರಿ ಇಂಪಾರ್ಟೆಂಟ್ ಆಗ್ತಾರೆ. ಅದು ಯಾಕೆ ಮತ್ತು ಹೇಗೆ ಅಂತ ಈಗ ಹೇಳ್ತೀನಿ ಕೇಳಿ. 2020ರಲ್ಲೂ ಕೂಡ ಚಿರಾಗ್ ಪಾಸ್ವಾನ್ ಇದೇ ರೀತಿ ಆಟ ಆಡಿದ್ರು. 2020ರ ಚುನಾವಣೆ ಘೋಷಣೆ ಆಗ್ತಿದ್ದ ಹಾಗೆ ಚಿರಾಗ್ ಪಾಸ್ವಾನ್ ಅಪ್ಪ ರಾಮ್ ವಿಲಾಸ್ ಪಾಸ್ವಾನ್ ತೀರು ಹೋಗ್ತಾರೆ. ಚಿರಾಗ್ ಪಾಸ್ವಾನ್ ಪಕ್ಷದ ನೇತೃತ್ವವನ್ನು ವಹಿಸಿಕೊಳ್ತಾರೆ. ಪಕ್ಷ ವಿಭಜನೆ ಆಗುತ್ತೆ. ಆಗ ಚಿರಾಗ್ ಪಾಸ್ವಾನ್ ನಿತೀಶ್ ಕುಮಾರ್ ವಿರುದ್ಧ ಖ್ಯಾತೆ ತೆಗೆದು ಎನ್ಡಿಎ ಮೈತ್ರಿಕೂಟದಿಂದ ಹೊರ ನಡೆದು ಬಿಡ್ತಾರೆ. ಹೀಗೆ ಮೈತ್ರಿಕೂಟದಿಂದ ಹೊರಹೋದಂಥವರು ಒಟ್ಟು 134 ಕ್ಷೇತ್ರಗಳಲ್ಲಿ ತನ್ನ ಅಭ್ಯರ್ಥಿಯನ್ನು ನಿಲ್ಲಿಸ್ತಾರೆ. ಇಲ್ಲಿ ಚಿರಾಗ್ ಪಾಸ್ವಾನ್ ಮಾಡಿದಂತಹ ಕೆಲಸ ಏನು ಕೇಳಿದ್ರೆ, ಎಲ್ಲೆಲ್ಲಿ ಜೆಡಿಯು ಸ್ಪರ್ಧೆ ಮಾಡಿದೆಯೋ ಆ ಎಲ್ಲ ಕ್ಷೇತ್ರದಲ್ಲೂ ಕೂಡ ತನ್ನ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ತಾರೆ. ಅದೇ ಬಿಜೆಪಿ ಸ್ಪರ್ಧೆ ಮಾಡಿದಂತಹ 115 ಕ್ಷೇತ್ರಗಳಲ್ಲಿ ಚಿರಾಗ್ ಪಾಸ್ವಾನ್ ಯಾವುದೇ ಅಭ್ಯರ್ಥಿಯನ್ನು ಹಾಕೋದಿಲ್ಲ. ಅಂದರೆ ಬಿಜೆಪಿಯ ಅಭ್ಯರ್ಥಿಗಳಿಗೆ ಪರೋಕ್ಷವಾಗಿ ಬೆಂಬಲ, ಜೆಡಿಯು ಅಭ್ಯರ್ಥಿ ವಿರುದ್ಧವಾಗಿ ಕಣಕ್ಕಿಳಿಸಿದ್ದು. ಇದು ಚುನಾವಣೆಯ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರಿತು ಅಂತಂದ್ರೆ, 2020ರ ವಿಧಾನಸಭಾ ಚುನಾವಣೆ ರಿಸಲ್ಟ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಯಾವಾಗಲೂ ಸೀನಿಯರ್ ಪಾರ್ಟಿ ಆಗಿರುತ್ತಿದ್ದಂತಹ ಜೆಡಿಯು 2ನೇ ಸ್ಥಾನಕ್ಕೆ ಕುಸಿಯುತ್ತೆ. ಅಂದರೆ 2015ರಲ್ಲಿ 71 ಸೀಟ್ಗಳನ್ನು ಗೆದ್ದಿದ್ದಂತಹ ಜೆಡಿಯು 2020ರಲ್ಲಿ 43ಕ್ಕೆ ಕುಸಿಯುತ್ತೆ. ಕಾರಣ ಯಾರು ಕೇಳಿದ್ರೆ ಚಿರಾಗ್ ಪಾಸ್ವಾನ್. ಇನ್ನೊಂದು ಕಡೆ 2013ರಲ್ಲಿ ಕೇವಲ 53 ಸೀಟ್ಗಳನ್ನು ಗೆದ್ದಿದ್ದಂತಹ ಬಿಜೆಪಿ 2020ರಲ್ಲಿ 74 ಸೀಟ್ಗಳನ್ನು ಗೆಲ್ಲುತ್ತೆ. ಎನ್ಡಿಎ ಮೈತ್ರಿಕೂಟದಲ್ಲಿ ಸೀನಿಯರ್ ಪಾರ್ಟ್ನರ್ ಆಗುತ್ತೆ. ಚಿರಾಗ್ ಪಾಸ್ವಾನ್ ಕೇವಲ ಒಂದೇ ಸೀಟನ್ನು ಗೆದ್ದಿರಬಹುದು, ಆದರೆ ಅವರು ಒಟ್ಟಾರೆಯಾಗಿ 5.66% ಓಟನ್ನು ತೆಗೆದುಕೊಳ್ತಾರೆ. ಅಂದರೆ 134 ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿಯೇ 5.66% ಓಟನ್ನು ತೆಗೆದುಕೊಂಡಿದ್ದಾರೆ. ಅಂತಹದರಲ್ಲಿ ಈ ಬಾರಿ ಏನಾದರೂ ಚಿರಾಗ್ ಪಾಸ್ವಾನ್ ಹೊರ ಹೋಗ್ಬಿಟ್ಟು ಬಿಜೆಪಿಯ ವಿರುದ್ಧವೂ ಕೂಡ ಅಭ್ಯರ್ಥಿಯನ್ನು ಹಾಕಿದ್ದೆ ಆದರೆ ಒಂದು 6-7% ಓಟನ್ನು ಪಡೆದುಕೊಂಡು ಬಿಡಬಹುದು. ಅದು ಯಾರಿಗೆ ಡ್ಯಾಮೇಜ್ ಆಗುತ್ತೆ ಅಂದರೆ ನೇರವಾಗಿ ಎನ್ಡಿಎ ಮೈತ್ರಿಕೂಟಕ್ಕೆ ಡ್ಯಾಮೇಜ್ ಆಗುತ್ತೆ. ಸಹಜವಾಗಿ ಇದು ಮಹಾಗಠಬಂಧನ್ಗೆ ಲಾಭ ಆಗುತ್ತೆ. ಇದೇ ಕಾರಣದಿಂದ ಚಿರಾಗ್ ಪಾಸ್ವಾನ್ರನ್ನು ಉಳಿಸಿಕೊಳ್ಳೋದಕ್ಕೆ ಬಿಜೆಪಿ ಸಾಕಷ್ಟು ಸರ್ಕಸ್ ಮಾಡ್ತಾ ಇದೆ. ಆದರೆ ಬಿಜೆಪಿಗೆ ಏನು ಇಷ್ಟ ಇಲ್ಲ ಅಂತಂದರೆ, ಚಿರಾಗ್ ಪಾಸ್ವಾನ್ಗೆ ಅನಗತ್ಯವಾಗಿ ಹೆಚ್ಚು ಸೀಟ್ಗಳನ್ನು ಕೊಟ್ಟು ಬಿಹಾರದಲ್ಲಿ ಇನ್ನೊಬ್ಬ ನಾಯಕನನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ಬಿಜೆಪಿಗೆ ಇಷ್ಟ ಇಲ್ಲ. ಅಂದರೆ ಈಗ LJPಗೆ 50 ಸೀಟ್ ಕೊಡಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಒಂದು ವೇಳೆ 50 ಸೀಟ್ಗಳನ್ನು ಕೊಟ್ಟು ಅವರೊಂದು 30 ಗೆದ್ದರು ಅಂತ ಅಂದುಕೊಳ್ಳಿ. ನಾಳೆ ಸರ್ಕಾರ ರಚನೆ ಮಾಡುವಂತಹ ಸ್ಥಿತಿಯಲ್ಲಿ ಆ 30 ಸೀಟ್ಗಳು ಮೈತ್ರಿಕೂಟಕ್ಕೆ ತೀರಾ ಅನಿವಾರ್ಯ ಆದಂತಹ ಸಂದರ್ಭದಲ್ಲಿ ಅವರು ಇಡೀ ಸರ್ಕಾರವನ್ನು ಅಲುಗಾಡಿಸಬಹುದು. ಅವರು ಕೂಡ ಸರ್ಕಾರದಲ್ಲಿ ಪ್ರಮುಖವಾದಂತಹ ಸ್ಟೇಕ್ ಹೋಲ್ಡರ್ ಆಗಿಬಿಡಬಹುದು. ಅಟ್ ಎ ಸೇಮ್ ಟೈಮ್ ಅದೇ 30 ಸೀಟ್ಗಳನ್ನು ಇಟ್ಟುಕೊಂಡು ಅವರು ಮಹಾಗಠಬಂಧನ್ ಜೊತೆಗೂ ಹೋಗಿ ಸರ್ಕಾರ ರಚಿಸಬಹುದಲ್ವಾ? ಅನಗತ್ಯವಾಗಿ ಅಂತಹ ಸ್ಥಿತಿಯನ್ನು ನಿರ್ಮಾಣ ಮಾಡಬಾರದು. ಇದು ಅಮಿತ್ ಶಾ ಅವರ ಲೆಕ್ಕಾಚಾರ. ಹೀಗಾಗಿ ಹಾವು ಸಾಯಬಾರದು, ಕೋಲು ಮುರಿಬಾರದು ಅನ್ನುವ ರೀತಿಯಲ್ಲಿ ಮೈತ್ರಿಕೂಟವನ್ನು ಉಳಿಸಿಕೊಳ್ಳೋದಕ್ಕೆ ಬಿಜೆಪಿ ಯತ್ನ ಮಾಡ್ತಾ ಇದೆ. ಆದರೆ ಇದು ಸಾಧ್ಯ ಆಗುತ್ತಾ ಇಲ್ವಾ ಅನ್ನುವಂಥದ್ದು ಸದ್ಯಕ್ಕಂತೂ $1 ಮಿಲಿಯನ್ ಪ್ರಶ್ನೆ ಆಗಿದೆ. ಇದರ ಆಚೆಗೂ ಸಹ ಬಿಜೆಪಿಗೆ ಈ ಚಿರಾಗ್ ಪಾಸ್ವಾನ್ ಸ್ವಲ್ಪ ಇಂಪಾರ್ಟೆಂಟ್ ಆಗ್ತಾರೆ. ಅದಕ್ಕೆ ಕಾರಣ ಏನು ಗೊತ್ತಾ? ಒಂದು ಕಡೆ ಮಹಾಗಠಬಂಧನ್ ಇದೆಯಲ್ಲ, ಅವ್ರು ಏನಂತ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ, ತೇಜಸ್ವಿ ಯಾದವ್ರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ. ತೇಜಸ್ವಿ ಯಾದವ್ ಯುವ ಸಮುದಾಯವನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಅದೂ ಅಲ್ಲದೆ ಹಿಂದುಳಿದ ವರ್ಗಕ್ಕೆ ಸೇರಿದಂತಹ ನಾಯಕ. ಈ ರೀತಿಯಾಗಿ ಮಹಾಗಠಬಂಧನ್ ಬಿಂಬಿಸ್ತಾ ಇದೆ. ಅವರಿಗೆ ಟಕ್ಕರ್ ಕೊಡಬೇಕು ಅಂತಂದರೆ ಬಿಜೆಪಿಯ ಬಳಿ ಇರುವಂತಹ ಏಕೈಕ ಅಸ್ತ್ರ ಅಂತಂದರೆ ಅದು ಚಿರಾಗ್ ಪಾಸ್ವಾನ್ ಮಾತ್ರ. ಚಿರಾಗ್ ಪಾಸ್ವಾನ್ ಯುವಕರನ್ನು ಸೆಳೆಯಬಲ್ಲಂತಹ ಒಬ್ಬ ಯುವ ನಾಯಕ, ಜೊತೆಗವರು ಪ್ರಬಲ ದಲಿತ ಸಮುದಾಯಕ್ಕೆ ಸೇರಿದಂತಹ ನಾಯಕನೂ ಕೂಡ ಹೌದು. ಹೀಗಾಗಿ ಬ್ಯಾಲೆನ್ಸ್ ಆಗುತ್ತೆ ಅನ್ನುವಂಥದ್ದು ಕೂಡ ಒಂದು ಲೆಕ್ಕಾಚಾರ ಇದೆ. ಅದೂ ಅಲ್ಲದೆ ಇತ್ತೀಚಿನ ಎಲ್ಲ ಸಮೀಕ್ಷೆಗಳಲ್ಲೂ ಕೂಡ ಚಿರಾಗ್ ಪಾಸ್ವಾನ್ ಬಗ್ಗೆ ಅಭಿಪ್ರಾಯವನ್ನು ಸಂಗ್ರಹಿಸಲಾಗಿದೆ. ಅಂದರೆ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ನೀವು ಯಾರನ್ನು ಬೆಂಬಲಿಸ್ತೀರಿ ಅಂತ. ಕನಿಷ್ಠ ಪಕ್ಷ ಒಂದು 6-8% ಜನ ಚಿರಾಗ್ ಪಾಸ್ವಾನ್ಗೂ ಕೂಡ ಬೆಂಬಲ ಸೂಚಿಸ್ತಾ ಇದ್ದಾರೆ. ಇದರ ಅರ್ಥ ಏನು ಕೇಳಿದ್ರೆ, ಚಿರಾಗ್ ಪಾಸ್ವಾನ್ ಬಿಹಾರ ಚುನಾವಣೆಯಲ್ಲಿ ಪ್ರಮುಖವಾದಂತಹ ಫೇಸೆ. ಹೀಗಾಗಿ ಮೈತ್ರಿಕೂಟ ಇವರನ್ನ ಕಳೆದುಕೊಳ್ಳೋದಕ್ಕೆ ಸಿದ್ಧ ಇಲ್ಲ. ಹಾಗಂತ ಇಟ್ಕೊಂಡು ಸಿಕ್ಕಾಪಟ್ಟೆ ಸೀಟ್ ಕೊಡೋದಕ್ಕೂ ಕೂಡ ಸಿದ್ಧ ಇಲ್ಲ. ಚಿರಾಗ್ ಪಾಸ್ವಾನ್ ಎನ್ಡಿಎಯನ್ನು ಬಿಟ್ಟು ಹೋದ್ರೆ ಅವರೇನಾದರೂ ಮಹಾಗಠಬಂಧನ್ ಸೇರಬಹುದಾ ಅಥವಾ ಅವ್ರಿಗೆ ಬೇರೆ ಆಪ್ಷನ್ ಏನಿದೆ ಕೇಳಿದ್ರೆ, ಅವರು ಮಹಾಗಠಬಂಧನ್ ಸೇರುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಬದಲಾಗಿ ಅವರು ಜನಸ್ವರಾಜ್ ಜೊತೆಗೆ ಮೈತ್ರಿ ಮಾಡಿಕೊಳ್ಳಬಹುದು ಅನ್ನುವಂಥ ಲೆಕ್ಕಾಚಾರಗಳಿದಾವೆ. ಮಾಧ್ಯಮಗಳು ಕೂಡ ಇದರ ಸಾಧ್ಯತೆಯ ಬಗ್ಗೆ ವರದಿ ಮಾಡ್ತಾ ಇದ್ದಾವೆ. ಈ ಬಾರಿಯ ಬಿಹಾರದ ಚುನಾವಣೆಯಲ್ಲಿ ಸಖತ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನು ಕೇಳಿದ್ರೆ ಅದು ಪ್ರಶಾಂತ್ ಕಿಶೋರ್ ಫ್ಯಾಕ್ಟರ್. ಯಾಕೆ ಅಂತಂದ್ರೆ ಜನಸ್ವರಾಜ್ ಪಕ್ಷವನ್ನ ಕಟ್ಟಿಕೊಂಡು ಅವರು ಬಿಹಾರದಾದ್ಯಂತ ಓಡಾಡ್ತಾ ಇದ್ದಾರೆ. ಕೇವಲ ಅಭಿವೃದ್ಧಿ ಮಂತ್ರವನ್ನೇ ಪಠಿಸ್ತಾ ಮುಖ್ಯವಾಗಿ ಯುವ ಸಮುದಾಯವನ್ನು ಸೆಳೆಯುವಂತಹ ಕೆಲಸವನ್ನ ಪ್ರಶಾಂತ್ ಕಿಶೋರ್ ಮಾಡ್ತಾ ಇದ್ದಾರೆ. ಅವರು ಬಿಹಾರದ ಅಭಿವೃದ್ಧಿಯ ಹೊರತಾಗಿ ಬೇರೇನನ್ನೂ ಕೂಡ ಮಾತನಾಡ್ತಾ ಇಲ್ಲ. ಹೀಗಾಗಿ ದಿನೇ ಪ್ರಶಾಂತ್ ಕಿಶೋರ್ ಅವರ ಪಾಪ್ಯುಲಾರಿಟಿಯೂ ಕೂಡ ಜಾಸ್ತಿ ಆಗ್ತಾ ಇದೆ. ಆದರೆ ಪ್ರಶಾಂತ್ ಕಿಶೋರ್ಗಿರುವ ದೊಡ್ಡ ಹಿನ್ನಡೆ ಏನು ಕೇಳಿದ್ರೆ ಅವರಿಗೆ ಜಾತಿಯ ಬಲ ಇಲ್ಲ.
ಸಮುದಾಯವಾರು ಸಾಕಷ್ಟು ವೀಕ್ ಇದ್ದಾರೆ. ಹೀಗಾಗಿ ಒಂದು ವೇಳೆ ಪ್ರಶಾಂತ್ ಕಿಶೋರ್ ಅವರ ಬುದ್ಧಿವಂತಿಕೆ, ಇನ್ನೊಂದು ಕಡೆ ಚಿರಾಗ್ ಪಾಸ್ವಾನ್ ಅವರ ಜಾತಿಯ ಬಲ, ಇದೆರಡೂ ಸೇರ್ಕೊಂಡಿದ್ದೆ ಆದರೆ ಉತ್ತಮವಾದ ಕಾಂಬಿನೇಷನ್ ಆಗಬಹುದು. ಇದು NDA ಮತ್ತು ಮಹಾಗಠಬಂಧನ್ ಎರಡಕ್ಕೂ ಕೂಡ ಟಕ್ಕರ್ ಕೊಡುವಂತ ಸಾಧ್ಯತೆಗಳಿದೆ ಅಂತ ಎಕ್ಸ್ಪರ್ಟ್ಗಳು ಅಭಿಪ್ರಾಯ ಪಡ್ತಾ ಇದ್ದಾರೆ. ಇದು ಚಿರಾಗ್ ಪಾಸ್ವಾನ್ರಿಗೆ ಕಿವಿ ತಂಪಾಗಿಸ್ತಾ ಇದೆ. ಇದೇ ಕಾರಣದಿಂದ ಅವರು ಪಟ್ಟು ಹಿಡಿದು ಕೂತಿದ್ದು. ತನ್ನ ಅನಿವಾರ್ಯತೆ NDAಗೆ ಭಾರಿ ಜಾಸ್ತಿ ಇದೆ. ಹೀಗಾಗಿ ನಾನು ಕೇಳದಷ್ಟು ಸೀಟನ್ನು ಅವರು ಕೊಡಲೇಬೇಕು. ಒಂದು ವೇಳೆ ಕೊಟ್ಟಿಲ್ಲ ಅಂತಂದ್ರೆ ನಾನು ಹೊರ ಹೋಗ್ತೀನಿ ಅಂತ. ಹಾಗೆ ನೋಡೋಕೆ ಹೋದ್ರೆ ಮಿತ್ರರೇ, ಚಿರಾಗ್ ಪಾಸ್ವಾನ್ ಪಕ್ಷವೇ ಉಳಿತಿರಲಿಲ್ಲ. ಯಾವಾಗ ರಾಮ್ ವಿಲಾಸ್ ಪಾಸ್ವಾನ್ ತೀರ್ಕೊಂಡ್ರು, ಅಂದ್ರೆ ಚಿರಾಗ್ ಪಾಸ್ವಾನ್ ಅವರ ಅಪ್ಪ, ಆಗ ಉತ್ತರಾಧಿಕಾರಕ್ಕೋಸ್ಕರವಾಗಿ ಪಕ್ಷದಲ್ಲಿ ಪೈಪೋಟಿ ಶುರುವಾಯಿತು. ರಾಮ್ ವಿಲಾಸ್ ಪಾಸ್ವಾನ್ ಸಹೋದರ ಪಶುಪತಿ ಪಾರಸ್ ಮತ್ತು ಚಿರಾಗ್ ಪಾಸ್ವಾನ್ ನಡುವೆ ಪೈಪೋಟಿ ಏರ್ಪಡಿತು. ಪಕ್ಷ ವಿಭಜನೆ ಆಗಿ ಹೋಗ್ಬಿಡ್ತು. ಆಗ ಕೈ ಹಿಡಿದಿದ್ದು ನರೇಂದ್ರ ಮೋದಿ ಅವರು. 2024 ಚುನಾವಣೆ ವೇಳೆಗೆ ಚಿರಾಗ್ ಪಾಸ್ವಾನ್ಗೆ 5 ಲೋಕಸಭಾ ಕ್ಷೇತ್ರಗಳನ್ನು ಬಿಟ್ಟುಕೊಟ್ಟು ಅವರ ಚಿಕ್ಕಪ್ಪನನ್ನ ಮನವೊಲಿಸಿ 5 ಕ್ಷೇತ್ರವನ್ನ ಚಿರಾಗ್ ಪಾಸ್ವಾನ್ ಗೆದ್ದುಕೊಳ್ಳುವಂತೆ ನೋಡಿಕೊಂಡ್ರು. ಆ ಖುಷಿಯ ಸಂದರ್ಭದಲ್ಲಿ ಚಿರಾಗ್ ಪಾಸ್ವಾನ್ ಹೇಳ್ತಾ ಇದ್ರು, ನಾನು ನರೇಂದ್ರ ಮೋದಿ ಅವರ ಬಂಟ, ಹನುಮಂತ ಇದ್ದಂತೆ ಅಂತ. ಆದರೆ ಬದಲಾದ ಸನ್ನಿವೇಶದಲ್ಲಿ ಚಿರಾಗ್ ಪಾಸ್ವಾನ್ಗೆ ಏನು ಅನ್ನಿಸ್ತಾ ಇದೆ ಅಂತಂದ್ರೆ, ದೆಹಲಿ ರಾಜಕಾರಣಕ್ಕಿಂತಲೂ ಕೂಡ ನಾನು ಬಿಹಾರದ ರಾಜ್ಯ ರಾಜಕಾರಣಕ್ಕೆ ಬಂದಿದ್ದೆ ಆದರೆ ಇನ್ನಷ್ಟು ಬೆಳಿಬಹುದು. ಇವತ್ತಲ್ಲ ನಾಳೆ ಬಿಹಾರದಲ್ಲಿ ನಾನು ಪ್ರಬಲವಾದ ಲೀಡರ್ ಆಗಿ ಮುಖ್ಯಮಂತ್ರಿ ಆಗಬಹುದು ಅಂತ ಕನಸು ಕಾಣೋದಕ್ಕೆ ಶುರು ಮಾಡಿದ್ದಾರೆ. ಇದೇ ಕಾರಣದಿಂದಾಗಿ ಕೇಂದ್ರದಲ್ಲಿ ಮಂತ್ರಿಗಿರಿ ಹೋದ್ರೂ ಪರವಾಗಿಲ್ಲ, ಬಿಹಾರದಲ್ಲಿ ಲಾಭ ಆಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಈ ಪರಿಸ್ಥಿತಿಯಲ್ಲಿ ಅವರು NDAದಿಂದ ಹೊರ ಬಂದಿದ್ದೆ ಆದರೆ ಅವರ ಪಕ್ಷ ಉಳಿಯುತ್ತಾ? ಅದು ಕೂಡ ಪ್ರಶ್ನೆಯೇ. ಯಾಕೆಂದ್ರೆ ಅಮಿತ್ ಶಾ ಕೈಲಿ ಒಂದು ಕೀ ಇದ್ದೇ ಇರುತ್ತೆ. ಈ ಹಿಂದೆಯೂ ಕೂಡ ಚಿರಾಗ್ ಪಾಸ್ವಾನ್ ಇದೇ ರೀತಿಯಾಗಿ ಬಾಲ ಬಿಚ್ಚೋದಕ್ಕೆ ಯತ್ನ ಮಾಡಿದ್ರು. ಆಗ LJPಯ 3 ಜನ ಸಂಸದರು ಬಿಜೆಪಿಯ ಜೊತೆಗೆ ಟಚ್ ನಲ್ಲಿದ್ದಾರೆ. ಒಂದು ವೇಳೆ ಚಿರಾಗ್ ಪಾಸ್ವಾನ್ ಹೊರ ಹೋಗಿದ್ದೆ ಆದ್ರೆ 3 ಜನರನ್ನ ಪಕ್ಷದಲ್ಲಿ ವಿಲೀನ ಮಾಡ್ಕೊಂಡ್ಬಿಡ್ತಾರೆ ಎನ್ನುವಂತ ಸುದ್ದಿಗಳು ಬಂದ್ವು. ಈಗಲೂ ಅಂತಹದೇನೋ ಅಸ್ತ್ರಗಳನ್ನ ಪ್ರಯೋಗಿಸಬಹುದೋ ಏನೋ ಗೊತ್ತಿಲ್ಲ. ಅಂತೂ ಬಿಹಾರದ NDAದಲ್ಲಿ ಸ್ವಲ್ಪ ಹೊಗೆಯಾಡ್ತಿರೋದಂತೂ ಸತ್ಯ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮಗೇನನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.